USB universal serial bus port. So it is a single standardized easy to use way to connect a variety of newer peripherals to a computer. ಸೊ ಕಂಪ್ಯೂಟರ್ಗೆ ಯಾವುದೇ ರೀತಿಯಾದಂತಹ ಹೊಸದಾದಂತಕ್ಕಂಥ ಪೆರಿಫರಲ್ಸನ್ನು ಈಸಿಯಾಗಿ ಕನೆಕ್ಟ್ ಮಾಡೋಂಥದ್ದು ಮತ್ತು ಸೊ ಸುಲಭದ ರೀತಿಯಲ್ಲಿ ಕನೆಕ್ಟ್ ಮಾಡಿ ನಾವು ವರ್ಕ್ ಮಾಡ್ಬೋದು. ಸೊ ಪ್ರಿಂಟರ್ಸ್ ಆಗಲಿ, ಸ್ಕ್ಯಾನರ್ಸ್, ಡಿಜಿಟಲ್ ಕ್ಯಾಮ್ರಾಸ್, ವೆಬ್ ಕ್ಯಾಮ್ರಾಸ್, ಸ್ಪೀಕರ್ಸ್ ಇವುಗಳನ್ನು ಕೂಡ ನಾವು ಸೊ ಇದರಲ್ಲಿ ಕನೆಕ್ಟ್ ಮಾಡಿ ವರ್ಕ್ ಮಾಡ್ಬೋದು. ಸೊ ಇದು ಡೇಟಾ ಸ್ಪೀಡ್ ಒಂದು 12 ಮೆಗಾಬಿಟ್ಸ್ ಪರ್ ಸೆಕೆಂಡ್ ನಾವು ಕಾಣ್ಬೋದಾಗುತ್ತೆ. ಸೊ ದಿಸ್ ಸಪೋರ್ಟ್ ನಿಯರ್ಲಿ 127 ಡಿವೈಸಸ್ನ ಸಪೋರ್ಟ್ ಮಾಡುತ್ತೆ. ಸೊ ಈಸಿಲಿ ವಿ ಕ್ಯಾನ್ ಕನೆಕ್ಟ್. ಸೊ ಪ್ಲಗ್ ಮಾಡಿ ಆರಾಮಾಗಿ ಪ್ಲೇ ಮಾಡ್ಬೋದು. ಅಂದರೆ ಸೊ ಯಾವುದೇ ಡಿವೈಸನ್ನು ಕನೆಕ್ಟ್ ಮಾಡಿ ನಾವು ಈಸಿಯಾಗಿ ಆ ಡಿವೈಸಲ್ಲಿ ವರ್ಕ್ ಮಾಡಬಹುದು. ಸೊ ಇಂಟರ್ಫೇಸ್ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂದರೆ ಒಂದು ರೀತಿ ಇಂಟರ್ಫೇಸ್ ಥರ ವರ್ಕ್ ಮಾಡುತ್ತೆ. ಕಂಪ್ಯೂಟರ್ ಮತ್ತು ಆ್ಯಡ್ ಆನ್ ಡಿವೈಸಸ್ ಅಂದರೆ ಹೊಸದಾಗಿ ಕನೆಕ್ಟ್ ಮಾಡಿರ್ತಕ್ಕಂಥ ಡಿವೈಸು ಮತ್ತು ಕಂಪ್ಯೂಟರ್ ನಡುವೆ ಒಂದು ಇಂಟರ್ಫೇಸ್ ಥರ ವರ್ಕ್ ಮಾಡುತ್ತೆ. ಸೊ ನ್ಯೂ ಡಿವೈಸ್ ಕ್ಯಾನ್ ಬಿ ಆ್ಯಡೆಡ್ ಟು ದ ಕಂಪ್ಯೂಟರ್ ವಿತೌಟ್ ಆ್ಯಡಿಂಗ್ ಆ್ಯನ್ ಅಡಾಪ್ಟರ್ ಕಾರ್ಡ್ ಆರ್ ಈವನ್ ಟರ್ನಿಂಗ್ ದ ಕಂಪ್ಯೂಟರ್ ಆಫ್. ಸೊ ನಾವು ಕಂಪ್ಯೂಟರ್ನ ಆಫ್ ಮಾಡಿಬಿಟ್ಟು ಕನೆಕ್ಟ್ ಮಾಡಿ ವರ್ಕ್ ಮಾಡೋವಂಥದ್ದು ಏನೂ ಇರೋದಿಲ್ಲ. ಸೊ ಕಂಪ್ಯೂಟರ್ ಆನಲ್ಲಿದ್ದರೂ ಕೂಡ ನಾವು ಹೊಸದಾಗಿ ಡಿವೈಸನ್ನ ಕನೆಕ್ಟ್ ಮಾಡ್ಬೋದು. ಸೊ ಆ್ಯಂಡ್ ಆ ಡಿವೈಸಸ್ಸಲ್ಲಿ ನಾವು ವರ್ಕ್ ಮಾಡಬೇಕಂದ್ರೆ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಅಡಾಪ್ಟರ್ ಕಾರ್ಡ್ ಥರ ಯಾವುದು ಕೂಡ ಬಳಸೋ ಅವಶ್ಯಕತೆ ಇರೋದಿಲ್ಲ. ಸೊ ಇಟ್ ಇಸ್ ವೆರಿ ಈಸಿ ಟು ಯೂಸ್. ಸೊ ನೆಕ್ಸ್ಟ್ ಇದರಲ್ಲಿ PS2 ಪೋರ್ಟ್ ಅಂತ ಬರುತ್ತೆ. ಸೊ ರೈಟ್ ಸೈಡ್ ಪಿಕ್ಚರಲ್ಲಿ ನಾವು ನೋಡ್ಬೋದು. ಸೊ ಪರ್ಸನಲ್ ಸಿಸ್ಟಮ್ 2 ಪೋರ್ಟ್. ಸೊ ಇಟ್ ವಾಸ್ ಡೆವಲಪ್ಡ್ ಬೈ IBM ಕಂಪ್ನಿ. IBM ಕಂಪ್ನಿಯವರು ಇದನ್ನು ಡೆವಲಪ್ ಮಾಡಿದ್ದು ಟು ಇಂಟರ್ಫೇಸ್ ದ ಕೀಬೋರ್ಡ್ಸ್ ಆ್ಯಂಡ್ ಪಾಯಿಂಟಿಂಗ್ ಡಿವೈಸಸ್. ಅಂದರೆ ಕೀಬೋರ್ಡು ಮತ್ತು ಮೌಸನ್ನು ಕನೆಕ್ಟ್ ಮಾಡೋದಕ್ಕೆ ಸೊ ಯೂಸ್ ಮಾಡ್ತಕ್ಕಂಥ ಪೋರ್ಟ್. ಇದನ್ನು ನಾವು ಪರ್ಸನಲ್ ಸಿಸ್ಟಮ್ ಪೋರ್ಟ್ ಅಂತ ಕರಿತೀವಿ. ಸೊ ಇದರಲ್ಲಿ ಮೌಸ್ ಕನೆಕ್ಟ್ ಮಾಡ್ಬೋದು, ಟ್ರ್ಯಾಕ್ ಬಾಲ್ಸ್, ಟಚ್ ಪ್ಯಾಡ್ಸ್ ಎಲ್ಲ ಕನೆಕ್ಟ್ ಮಾಡಬಹುದು. ಸೊ ಇದನ್ನು ನಾವು ಮೌಸ್ ಪೋರ್ಟ್ ಅಂತಲೂ ಕರಿತೀವಿ, ಆಸ್ PS ಪೋರ್ಟ್ ಟು ಕನೆಕ್ಟ್ ಅ ಮೌಸ್. ಸೊ ಯೂಸ್ ದ ಸಿಂಕ್ರೋನಸ್ ಸೀರಿಯಲ್ ಸಿಗ್ನಲ್ಸ್ ಟು ಕಮ್ಯುನಿಕೇಟ್ ಬಿಟ್ವೀನ್ ದ ಕೀಬೋರ್ಡ್ ಆ್ಯಂಡ್ ಎ ಮೌಸ್ ಟು ದ ಕಂಪ್ಯೂಟರ್. ಇದರಲ್ಲಿ ಸಿಂಕ್ರೋನಸ್ ಆಗಿ ಅಂದರೆ ಸೀರಿಯಲ್ ಸಿಗ್ನಲ್ಸ್ಗಳು ಸಿಂಕ್ರೋನಸ್ ಆಗಿರುತ್ತವೆ ಟು ಕಮ್ಯುನಿಕೇಟ್ ಬಿಟ್ವೀನ್ ಕೀಬೋರ್ಡ್ ಆ್ಯಂಡ್ ಮೌಸ್. ಈ ಮೌಸು ಮತ್ತು ಕೀಬೋರ್ಡ್ನಲ್ಲಿ ಇರ್ತಕ್ಕಂಥ ಎರಡು ಸಿಗ್ನಲ್ಸ್ ನಾವೇನು ಕೊಡ್ತೀವಿ ಅವೆರಡೂ ಕೂಡ ಸಿಂಕ್ರೋನಸ್ ಆಗಿರುತ್ತೆ ಒಂದಕ್ಕೊಂದು. ಸೊ ಒಂದು ವೇನಲ್ಲಿ ಅಥವಾ ಒಂದೇ ಡೈರೆಕ್ಷನಲ್ಲಿ ವರ್ಕ್ ಮಾಡೋ ಥರ ಹೆಲ್ಪ್ ಮಾಡುತ್ತೆ. AGP accelerated graphics ports ಆಲ್ರೆಡಿ ನಾವು ತಿಳಿದಿದ್ದೀವಿ. ಇಟ್ ಈಸ್ ಯೂಸ್ ಟು ಕನೆಕ್ಟ್ ದ ಗ್ರಾಫಿಕ್ಸ್ ಕಾರ್ಡ್. ಸೊ ಗ್ರಾಫಿಕ್ಸ್ ಕಾರ್ಡ್ಗೆ ಕನೆಕ್ಟ್ ಮಾಡೋದಕ್ಕೆ ಬಳಸ್ತಕ್ಕಂಥ ಕಾರ್ಡ್ ಸೊ ಅಥವಾ ಸ್ಲಾಟ್ ಅಂತ ನಾವು ಹೇಳ್ಬೋದು. ಸೊ ದಟ್ ಪ್ರೊವೈಡ್ಸ್ ಅ ಹೈ ಸ್ಪೀಡ್ ವಿಡಿಯೋ ಪರ್ಫಾರ್ಮೆನ್ಸ್ ಟಿಪಿಕಲ್ ರಿಕ್ವೈರ್ಡ್ ಇನ್ ದ ಗೇಮ್ಸ್ ಆ್ಯಂಡ್ ಅದರ್ ಮಲ್ಟಿಮೀಡಿಯಾ ಅಪ್ಲಿಕೇಶನ್ಸ್. ಇವೆಲ್ಲ ಪೋರ್ಟ್ಗಳು ಏನಕ್ಕೆ ಅನುಕೂಲ ಆಗುತ್ತೆ ಅಂದರೆ ವೀಡಿಯೋ ಕಾರ್ಡ್ ಕನೆಕ್ಟ್ ಮಾಡ್ಬೋದು. ಸೊ ಅದರಿಂದ ಸೊ ಒಳ್ಳೊಳ್ಳೆ ಗೇಮ್ಸ್ಗಳನ್ನ ಡೆವಲಪ್ ಮಾಡೋದಕ್ಕಾಗಲಿ ಅಥವಾ ಪ್ಲೇ ಮಾಡೋದಕ್ಕೆ ಆ್ಯಂಡ್ ಅದರ್ ಮಲ್ಟಿಮೀಡಿಯಾ ಅಪ್ಲಿಕೇಶನ್ಸ್ ಕೂಡ ನಾವು ಇದರಲ್ಲಿ ಈಸಿಯಾಗಿ ರನ್ ಮಾಡ್ಬೋದು. ಸೊ ನೆಕ್ಸ್ಟ್ ಈಸ್ SCSI ಅಂದರೆ ಸ್ಮಾಲ್ ಕಂಪ್ಯೂಟರ್ ಸಿಸ್ಟಮ್ ಇಂಟರ್ಫೇಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ಯೂಸ್ಡ್ ಫಾರ್ ಆ್ಯಡಿಂಗ್ ಎಕ್ಸ್ಟರ್ನಲ್ ಡಿವೈಸಸ್ ಸಚ್ ಆಸ್ ಹೈ ಸ್ಪೀಡ್ ಹಾರ್ಡ್ ಡಿಸ್ಕ್. ಇದರಲ್ಲಿ ನಾವು ಹೈ ಸ್ಪೀಡ್ ಹಾರ್ಡ್ ಡಿಸ್ಕನ್ನು ಕನೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಹೈ ಎಂಡ್ ಸ್ಕ್ಯಾನರ್ಸ್, ದೊಡ್ಡ ದೊಡ್ಡ ಸ್ಕ್ಯಾನರ್ಗಳನ್ನು ನಾವು ಕನೆಕ್ಟ್ ಮಾಡೋಕ್ಕೆ ಬಳಸ್ತೀವಿ. ಮತ್ತು CD-ROMಗಳನ್ನು ಕೂಡ ಕನೆಕ್ಟ್ ಮಾಡೋದಕ್ಕೆ ಈ SCSI ಅಂತಲೂ ಹೇಳ್ತೀವಿ ಅಥವಾ SCSI ಕನೆಕ್ಟರ್ನ ನಾವು ನೋಡ್ಬೋದು. ಸೊ ನೆಕ್ಸ್ಟ್, ಸೊ ದೀಸ್ ಪೋರ್ಟ್ಸ್ ಆರ್ ಎಕ್ಸ್ಪೆನ್ಸಿವ್. ಸೊ ಆ್ಯಸ್ ದೇ ಪ್ರೊವೈಡ್ ಫಾಸ್ಟರ್ ಆ್ಯಕ್ಸೆಸ್ ಅಟ್ ಅ ವೆರಿ ಹೈ ಸ್ಪೀಡ್ಸ್ ಆ್ಯಂಡ್ ನೀಡ್ ಸಪ್ರೇಟ್ ಡೆಡಿಕೇಟೆಡ್ ಅಡಾಪ್ಟರ್ ಟು ಫಂಕ್ಷನ್. ಇವು ತುಂಬ ಕಾಸ್ಟ್ಲಿ ಆಗಿರುತ್ತೆ, ಎಕ್ಸ್ಪೆನ್ಸಿವ್ ಆಗಿದ್ದಾವೆ. ಏನಕ್ಕೆ ಅಂದರೆ ಇದರಿಂದ ನಾವು ತುಂಬ ಫಾಸ್ಟಾಗಿ ಆ್ಯಕ್ಸೆಸನ್ನು ಮಾಡಬಹುದಾಗುತ್ತೆ ವಿತ್ ಹೈ ಸ್ಪೀಡ್. ತುಂಬ ಹೈ ಸ್ಪೀಡಿನಲ್ಲಿ ನಾವು ಡೇಟಾ ಟ್ರಾನ್ಸ್ಫರ್ ಮಾಡಬಹುದಾಗುತ್ತೆ. ಆ್ಯಂಡ್ ಇದಕ್ಕೋಸ್ಕರನೇ ನಾವು ಸಪ್ರೇಟ್ ಆದಂಥ ಅಡಾಪ್ಟರ್ ಕೂಡ ನಾವು ಬಳಸಬೇಕಾಗುತ್ತೆ ಟು ಫಂಕ್ಷನ್ ಪ್ರಾಪರ್ಲಿ. ಸೊ ಹಾಗಾಗಿ ಇವು ತುಂಬ ಎಕ್ಸ್ಪೆನ್ಸಿವ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ VGA, ದಟ್ ಈಸ್ ವಿಜುವಲ್ ಗ್ರಾಫಿಕ್ಸ್ ಅಡಾಪ್ಟರ್ ಪೋರ್ಟ್ ಅಂತ ಹೇಳ್ತೀವಿ. ಇದು ಬ್ಲೂ ಕಲರ್ ಕನೆಕ್ಟರ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ VGA ಪೋರ್ಟ್. ಇದು ಮಾನಿಟರ್ ಕನೆಕ್ಟ್ ಮಾಡೋದಕ್ಕೆ ಬಳಸ್ತಕ್ಕಂಥ ಒಂದು ವಿಡಿಯೋ ಕಾರ್ಡ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಟೋಟಲಿ ನಮಗೆ 15 ಹೋಲ್ಸ್ ಇರುತ್ತೆ ಆ್ಯಂಡ್ ಈಸ್ ಸಿಮಿಲರ್ ಟು ಸೀರಿಯಲ್ ಪೋರ್ಟ್ ಕನೆಕ್ಟರ್. ಸೀರಿಯಲ್ ಪೋರ್ಟ್ ಕನೆಕ್ಟರ್ ಥರನೇ ಇದು ನಮಗೆ ಕಾಣುತ್ತೆ. ಬಟ್ ಸೀರಿಯಲ್ ಪೋರ್ಟ್ ಕನೆಕ್ಟರ್ ಹ್ಯಾಸ್ ಅ ಪಿನ್ಸ್. ಸೊ ಅಲ್ಲಿ ಸೀರಿಯಲ್ ಪೋರ್ಟಲ್ಲಿ ನಾವು ಪಿನ್ಸ್ಗಳನ್ನ ನೋಡ್ಬೋದು, ಬಟ್ ಇದರಲ್ಲಿ ನಾವು VGA ಪೋರ್ಟಲ್ಲಿ ಹೋಲ್ಸ್ಗಳನ್ನ ನಾವು ಕಾಣ್ತೀವಿ. ಸೊ ದಿಸ್ ಹ್ಯಾಸ್ ಹೋಲ್ಸ್. ನೆಕ್ಸ್ಟ್ ಪವರ್ ಕನೆಕ್ಟರ್. ಪವರ್ ಕನೆಕ್ಟರಲ್ಲಿ ನಮಗೆ 3 ಪ್ರೊಲಾಂಗ್ಡ್ ಪ್ಲಗ್ ಇರುತ್ತೆ. ಸೊ 3 ಪ್ಲಗ್ಗು, ಸೊ 3 ಪಿನ್ ಇರ್ತಕ್ಕಂಥ ಪ್ಲಗ್ ಥರ ಕಾಣಿಸುತ್ತೆ. ಆ್ಯಂಡ್ it connects the computer's power cable
ಇಂಟು ಪವರ್ ಬಾರ್ ಅಂದರೆ ವಾಲ್ ಸಾಕೆಟ್. ಸೊ ವಾಲ್ ಸಾಕೆಟ್ಗೆ ಏನಿರುತ್ತೆ ಅಲ್ಲಿಗೆ ನಾವು ಕನೆಕ್ಟ್ ಮಾಡ್ಬೋದು ಈಸಿಯಾಗಿ. ಸೊ ದಿಸ್ ಇಸ್ ಕಾಲ್ಡ್ ಪವರ್ ಕನೆಕ್ಟರ್. ಸೊ ನೆಕ್ಸ್ಟು ಫೈರ್ ವೈರ್ ಪೋರ್ಟ್ ಅಂತ ಹೇಳ್ತೀವಿ. ಸೊ ಫೈರ್ ವೈರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟ್ರಾನ್ಸ್ಫರ್ ಲಾರ್ಜ್ ಅಮೌಂಟ್ ಆಫ್ ಡೇಟಾ ಅಟ್ ವೆರಿ ಫಾಸ್ಟ್ ಸ್ಪೀಡ್. ಹೆಚ್ಚಿನ ಪ್ರಮಾಣದಲ್ಲಿ ನಾವು ಡೇಟಾನ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ, ತುಂಬ ಫಾಸ್ಟಾಗಿ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಸೊ ಫೈರ್ ವೈರ್ ಪೋರ್ಟನ್ನು ನಾವು ಇದನ್ನು ಬಳಸ್ತೀವಿ. ಸೊ ಇಟ್ ಕನೆಕ್ಟ್ಸ್ ಕ್ಯಾಮ್ ರೆಕಾರ್ಡರ್ಸ್, ಸೊ ಕ್ಯಾಮ್ ರೆಕಾರ್ಡರ್ಸ್ ಆ್ಯಂಡ್ ವಿಡಿಯೋ ಎಕ್ವಿಪ್ಮೆಂಟ್ಸ್ ಟು ದ ಕಂಪ್ಯೂಟರ್. ಸೊ ಕ್ಯಾಮ್ ರೆಕಾರ್ಡರ್ಸ್ ಆಗಿರ್ಬೋದು ಅಥವಾ ವಿಡಿಯೋ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಇವನ್ನೆಲ್ಲ ನಾವು ಕನೆಕ್ಟ್ ಮಾಡೋದಕ್ಕೆ ಫೈರ್ ವೈರ್ ಪೋರ್ಟನ್ನು ಬಳಸ್ತೀವಿ. ದ ಡೇಟಾ ಟ್ರಾವೆಲ್ಸ್ ಅಟ್ 400 to 800 ಮೆಗಾಬಿಟ್ಸ್ ಪರ್ ಸೆಕೆಂಡ್. ಸೊ ಇದರಲ್ಲಿ ಡೇಟಾ ಟ್ರಾನ್ಸ್ಫರ್ ನಾವು USB-ನಲ್ಲಿ ಸ್ಟಡಿ ಮಾಡಿದಾಗೆ ಬರೀ 12 ಮೆಗಾಬಿಟ್ಸ್ ಪರ್ ಸೆಕೆಂಡ್ ಅಂತ ಇರುತ್ತೆ. ಬಟ್ ಇದರಲ್ಲಿ ಫೈರ್ ವೈರ್ ಪೋರ್ಟಲ್ಲಿ 400ಇಂದ ಹಿಡಿದು 800 ಮೆಗಾಬಿಟ್ಸ್ ಪರ್ ಸೆಕೆಂಡ್ ಅಷ್ಟು ನಾವು ಡೇಟಾ ಟ್ರಾವೆಲ್ ನೋಡ್ಬೋದು. ಇಟ್ ಈಸ್ ಇನ್ವೆಂಟೆಡ್ ಬೈ ಆ್ಯಪಲ್. ಇದನ್ನು ಇನ್ವೆಂಟ್ ಮಾಡಿದ್ದು ಯಾರು ಅಂದರೆ ಆ್ಯಪಲ್ ಕಂಪನಿಯವರು. ದ 3 ವೇರಿಯಂಟ್ಸ್ ಆಫ್ ಅ ಫೈರ್ ವೈರ್ ಪೋರ್ಟ್ಸ್ ಆರ್ ಯಾವುದಿದೆಪ್ಪ ಅಂದರೆ 4 ಪಿನ್ ಇದೆ, 6 ಪಿನ್ ಮತ್ತು 9 ಪಿನ್ ಇರುತ್ತೆ. ಸೊ 4 ಪಿನ್ನು ಮತ್ತು 6 ಪಿನ್ನು 400 ಕನೆಕ್ಟರ್ 400 ಕನೆಕ್ಟ್ ಆಗಿರುತ್ತೆ. ಬಟ್ 9 ಪಿನ್ ಫೈರ್ ವೈರ್ ಬಂದು 800 ಕನೆಕ್ಟರ್ಸ್ ಆಗಿರುತ್ತೆ. ಅಂದರೆ 800 ಮೆಗಾಬಿಟ್ಸು ನಾವು ನೋಡ್ಬೋದು ಪರ್ ಸೆಕೆಂಡಲ್ಲಿ. ನೆಕ್ಸ್ಟ್ ಮೋಡಮ್ ಅಂದರೆ ಏನು? ಮೋಡಮ್ ಅಂತಂದರೆ ಮಾಡ್ಯುಲೇಟರ್ ಆ್ಯಂಡ್ ಡಿಮಾಡ್ಯುಲೇಟರ್ ಡಿವೈಸ್. ಸೊ ಇಟ್ ಕನೆಕ್ಟ್ಸ್ ಆಸ್ PC's ಮೋಡಮ್ ಟು ದ ಟೆಲಿಫೋನ್ ನೆಟ್ವರ್ಕ್. ಸೊ ನಾವು ಇಂಟರ್ನೆಟ್ ಕನೆಕ್ಷನ್ ಏನಾದರೂ ಟೆಲಿಫೋನ್ ಮೂಲಕ ತಗೊಂಡಿದ್ದೆ ಆದರೆ ಸೊ ಕಂಪ್ಯೂಟರಿಂದ ಮತ್ತು ಟೆಲಿಫೋನ್ ನೆಟ್ವರ್ಕ್ಗೆ ಕನೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಡಿವೈಸ್, ದಟ್ ಈಸ್ ಕಾಲ್ಡ್ ಮೋಡಮ್. ನೆಕ್ಸ್ಟ್ ಎಥರ್ನೆಟ್ ಕೇಬಲ್. ಸೊ ಈ ಕೇಬಲ್ ಏನಕ್ಕೆ ಅಂತಂದರೆ ಇಟ್ ಕನೆಕ್ಟ್ಸ್ ಎ ನೆಟ್ವರ್ಕ್ ಟು ಎ ನೆಟ್ವರ್ಕ್ ಅಂದರೆ ಹೈ ಸ್ಪೀಡ್ ಇಂಟರ್ನೆಟ್. ಸೊ ಇಂಟರ್ನೆಟ್ ಕನೆಕ್ಷನ್ಸಿಂದ ನಮ್ಮ ಒಂದು ನೆಟ್ವರ್ಕ್ಗೆ ಕನೆಕ್ಟಿವಿಟಿ ಬೇಕು ಅಂದಾಗ ನಾವು ಎಥರ್ನೆಟ್ ಪೋರ್ಟನ್ನು ಬಳಸ್ತೀವಿ. ಇಟ್ ಕನೆಕ್ಟ್ಸ್ ಎ ನೆಟ್ವರ್ಕ್ ಕೇಬಲ್ ಟು ಎ ಕಂಪ್ಯೂಟರ್. ಈ ಪೋರ್ಟ್ ಇರೋದರಿಂದ ನಾವು ನೆಟ್ವರ್ಕ್ ಕೇಬಲ್ನ ನಾವು ಕನೆಕ್ಟ್ ಮಾಡ್ಬೋದು. ದಿಸ್ ಪೋರ್ಟ್ ರಿಸೈಡ್ಸ್ ಆನ್ ಎ ಎಥರ್ನೆಟ್ ಕಾರ್ಡ್. ಸೊ ಈ ಒಂದು ಪೋರ್ಟ್ ಇನ್ನೊಂದು ಸೈಡಲ್ಲಿ ಏನಿರುತ್ತೆ ಅಂದರೆ ಎಥರ್ನೆಟ್ ಕಾರ್ಡ್ ಇರುತ್ತೆ ಅಥವಾ ಲ್ಯಾನ್ ಕಾರ್ಡು ನಾವು ಕನೆಕ್ಟ್ ಮಾಡಿರ್ತೀವಿ. ಡೇಟಾ ಟ್ರಾವೆಲ್ಸ್ ಅಟ್ 10 ಮೆಗಾಬಿಟ್ಸ್ ಟು 1000 ಮೆಗಾಬಿಟ್ಸ್ ಪರ್ ಸೆಕೆಂಡ್. ಸೊ ಇದರಲ್ಲಿ ಡೇಟಾ ಟ್ರಾವೆಲ್ ಎಷ್ಟಿರುತ್ತಪ್ಪ ಅಂತಂದರೆ 10 ಮೆಗಾಬಿಟ್ಸಿಂದ ಹಿಡಿದು 1000 ಮೆಗಾಬಿಟ್ಸ್ ಪರ್ ಸೆಕೆಂಡ್ ಅಷ್ಟು ಡೇಟಾ ಟ್ರಾವೆಲ್ ಆಗುತ್ತೆ, ಡಿಪೆಂಡಿಂಗ್ ಅಪಾನ್ ನೆಟ್ವರ್ಕ್ ಬ್ಯಾಂಡ್ವಿಡ್ತ್. ನೆಟ್ವರ್ಕ್ ಬ್ಯಾಂಡ್ವಿಡ್ತ್ ಎಷ್ಟಿರುತ್ತೆ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಗೇಮ್ ಪೋರ್ಟ್ ಅಂದರೆ ಏನು? ಸೊ ಇದು ನಾವು ಗೇಮ್ ಪೋರ್ಟ್ ಅಂತ ಹೇಳ್ತೀವಿ. ಈ ಗೇಮ್ ಪೋರ್ಟ್ ಅಂದರೆ ಇಟ್ ಕನೆಕ್ಟ್ಸ್ ಎ PC ಟು ಎ ಜಾಯ್ಸ್ಟಿಕ್. ಸೊ ಜಾಯ್ಸ್ಟಿಕ್ ಅನ್ನೋ ಒಂದು ಗೇಮಿಂಗ್ ಡಿವೈಸ್ ಇರುತ್ತೆ, ಅದನ್ನು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ನಾವು ಗೇಮ್ ಪೋರ್ಟನ್ನು ಬಳಸ್ತೀವಿ. ಇಟ್ ಈಸ್ ನಾವು ರೀಪ್ಲೇಸ್ಡ್ ಬೈ USB. ಇತ್ತೀಚಿನ ದಿನಗಳಲ್ಲಿ ಇದನ್ನು USB ಬಂದಿದೆ. ಸೊ ಇಟ್ ಈಸ್ ರೀಪ್ಲೇಸ್ಡ್ ಬೈ USB. ನೆಕ್ಸ್ಟ್ DVI ಅಂತಂದರೆ ಡಿಜಿಟಲ್ ವಿಡಿಯೋ ಇಂಟರ್ಫೇಸ್ ಅಂತ ಹೇಳ್ತೀವಿ. ಸೊ ಇಟ್ ಕನೆಕ್ಟ್ಸ್ ಅ ಫ್ಲ್ಯಾಟ್ ಪ್ಯಾನಲ್ LCD ಮಾನಿಟರ್. ಸೊ ಒಂದು ಫ್ಲ್ಯಾಟ್ ಇರ್ತಕ್ಕಂಥ LCD ಮಾನಿಟರ್ ಕನೆಕ್ಟ್ ಮಾಡೋಕ್ಕೆ ಬಳಸ್ತಕ್ಕಂಥ ಒಂದು ಪೋರ್ಟು. ಸೊ ಟು ದ ಕಂಪ್ಯೂಟರ್ಸ್ ಎಂಡ್ ವಿಡಿಯೋ ಗ್ರಾಫಿಕ್ಸ್ ಕಾರ್ಡ್. ಸೊ ವಿಡಿಯೋ ಕಾರ್ಡನ್ನು ಕನೆಕ್ಟ್ ಮಾಡೋದಕ್ಕೆ ಬಳಸ್ತಕ್ಕಂಥ ಒಂದು ಪೋರ್ಟ್. ಇಟ್ ಈಸ್ ವೆರಿ ಪಾಪ್ಯುಲರ್ ಅಮಾಂಗ್ ವಿಡಿಯೋ ಕಾರ್ಡ್ ಮ್ಯಾನುಫ್ಯಾಕ್ಚರರ್ಸ್. ಸೊ ತುಂಬ ಅತಿ ಹೆಚ್ಚು ಪ್ರಾಮುಖ್ಯತೆ ಇರತಕ್ಕಂಥ ಹೆಸರು ಮಾಡಿರ್ತಕ್ಕಂಥ ಒಂದು ಪೋರ್ಟ್ ಆಗಿದೆ. ದಟ್ ಈಸ್ DVI, ದಟ್ ಈಸ್ ಡಿಜಿಟಲ್ ವಿಡಿಯೋ ಇಂಟರ್ಫೇಸ್. ನೆಕ್ಸ್ಟ್ ಸಾಕೆಟ್ಸ್. ಸೊ ಸಾಕೆಟ್ಸ್ ಆರ್ ಯೂಸ್ ಟು ಕನೆಕ್ಟ್ microphone, speakers to sound card of the computer. ಸೊ ಮೈಕ್ರೋಫೋನ್ ಕನೆಕ್ಟ್ ಮಾಡೋಕ್ಕಾಗಿರ್ಬೋದು ಅಥವಾ ಸ್ಪೀಕರ್ಸ್ ಕನೆಕ್ಟ್ ಮಾಡೋಕ್ಕಾಗಿರ್ಬೋದು. ಸೊ ಅವಕ್ಕೆ ನಾವು ಸಾಕೆಟ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ MIDI, ದಟ್ ಈಸ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಡಿಜಿಟಲ್ ಇಂಟರ್ಫೇಸ್ ಪೋರ್ಟ್. ಸೊ MIDI ಇನ್ MIDI ಔಟ್ ಅಂತ ಇಲ್ಲಿ ನಾವು ನೋಡ್ಬೋದು. ಇಟ್ ಈಸ್ ಅ ಸಿಸ್ಟಮ್ ಡಿಸೈನ್ಡ್ ಟು ಟ್ರಾನ್ಸ್ಮಿಟ್ ಇನ್ಫಾರ್ಮೇಷನ್ ಬಿಟ್ವೀನ್ ಎಲೆಕ್ಟ್ರಾನಿಕ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಅಂದರೆ ಎಲೆಕ್ಟ್ರಾನಿಕ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಿಂದ ಇನ್ಸ್ಟ್ರಕ್ಷನ್ಸನ್ನು ಟ್ರಾನ್ಸ್ಫರ್ ಮಾಡೋದಾಗಲಿ ಅಥವಾ ಇನ್ಫಾರ್ಮೇಷನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಸೊ ಎಲ್ಲಿಗೆ ಟು ದ ಕಂಪ್ಯೂಟರ್ ಆರ್ ಟು ದ CPU ಆರ್ ಟು ದ ಸಿಸ್ಟಮ್. ಸೊ ನಾವು ಈ ಪೋರ್ಟನ್ನು ಬಳಸ್ತೀವಿ. ಎ MIDI ಮ್ಯೂಸಿಕಲ್ ಕೀಬೋರ್ಡ್ ಕ್ಯಾನ್ ಬಿ ಅಟ್ಯಾಚ್ ಟು ಎ ಕಂಪ್ಯೂಟರ್. ಸೊ ಒಂದು ಮ್ಯೂಸಿಕಲ್ ಕೀಬೋರ್ಡನ್ನು ನಾವು ಈ MIDI ಪೋರ್ಟಿಂದ ಕನೆಕ್ಟ್ ಮಾಡ್ಬೋದು. ಇಟ್ ಅಲೋಸ್ ಎ ಪರ್ಫಾರ್ಮರ್ ಟು ಪ್ಲೇ ಮ್ಯೂಸಿಕ್. ಸೊ ಕನೆಕ್ಟ್ ಮಾಡಿರ್ತಕ್ಕಂಥ ಮ್ಯೂಸಿಕಲ್ ಕೀಬೋರ್ಡನ್ನು ಸೊ ನಾವು ಪ್ಲೇ ಮಾಡ್ಬೋದು, ಮ್ಯೂಸಿಕ್ನ ಪ್ಲೇ ಮಾಡ್ಬೋದು. ಇಟ್ ಈಸ್ ಕ್ಯಾಪ್ಚರ್ಡ್ ಬೈ ದ ಕಂಪ್ಯೂಟರ್ ಸಿಸ್ಟಮ್ ಆಸ್ ಅ ಸೀಕ್ವೆನ್ಸ್ ಆಫ್ ಮ್ಯೂಸಿಕಲ್ ನೋಟ್ಸ್. ಸೊ ಪ್ಲೇ ಮಾಡಿರ್ತಕ್ಕಂಥ ಮ್ಯೂಸಿಕ್ನ ನೋಟ್ ರೀತಿಯಲ್ಲಿ ನಾವು ಅದನ್ನು ಸ್ಟೋರ್ ಮಾಡ್ತಾ ಹೋಗ್ಬೋದು ಅಥವಾ ಕ್ಯಾಪ್ಚರ್ ಮಾಡ್ತಾ ಹೋಗ್ಬೋದು. ಸೊ ದಿಸ್ ಇಸ್ ವಾಟ್ MIDI ಪೋರ್ಟ್. ನೆಕ್ಸ್ಟ್ ವಾಟ್ ಈಸ್ ಬಸ್. ಬಸ್ ಅಂದರೆ ಏನು?
ದ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ ಕಂಪ್ಯೂಟರ್ಸ್ ಅಂದರೆ ಸಿ ಪಿ ಯು ಆಗಿರ್ಬೋದು, ಇನ್ಪುಟ್ ಔಟ್ಪುಟ್ ಯೂನಿಟ್ ಆಗಿರ್ಬೋದು, ಮೆಮೊರಿ ಆಗಿರ್ಬೋದು, ಅವೆಲ್ಲವೂ ಕೂಡ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ಬೈ ಬಸ್. ಸೊ ಬಸ್ ಮೂಲಕ ಅದು ಕನೆಕ್ಟ್ ಆಗಿದೆ. ಬಸ್ ಅಂದರೆ ಇಟ್ಸ್ ಲೈಕ್ ಎ ಕೇಬಲ್. ದ ಡೇಟಾ, ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಸಿಗ್ನಲ್ಸ್ ಆರ್ ಕ್ಯಾರಿಡ್ ಬಿಟ್ವೀನ್ ದ ಡಿಫ್ರೆಂಟ್ ಕಾಂಪೊನೆಂಟ್ಸ್ ವಯಾ ಬಸ್. ಸೊ ಇದೇ ಕೇಬಲ್ ಮೂಲಕ, ಇದೇ ಪಾತ್ ಮೂಲಕ ಸೊ ನಾವು ಡೇಟಾ ಆಗಿರ್ಬೋದು, ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಸಿಗ್ನಲ್ಸ್ ಆಗಿರ್ಬೋದು, ಸೊ ಎಲ್ಲ ಕಂಪೋನೆಂಟ್ಸ್ ನಡುವೆ ಸೊ ಟ್ರಾನ್ಸ್ಫರ್ ಮಾಡೋದಕ್ಕೆ ಬಳಸ್ತಕ್ಕಂಥ ಕೇಬಲ್ಸ್ ಅಂತ ಹೇಳ್ತೀವಿ. ಎ ಬಸ್ ಈಸ್ ಎ ಕಲೆಕ್ಷನ್ ಆಫ್ ಪ್ಯಾರಲಲ್ ವಯರ್ಸ್ ದಟ್ ಫಾರ್ಮ್ ಎ ಪಾತ್ವೇ ಟು ಕ್ಯಾರಿ ಅಡ್ರೆಸ್, ಡೇಟಾ ಆ್ಯಂಡ್ ಕಂಟ್ರೋಲ್ ಸಿಗ್ನಲ್ಸ್. ಸೊ ಈ ಬಸ್ ಅಂದರೆ ಇಟ್ಸ್ ಎ ಕಲೆಕ್ಷನ್ ಆಫ್ ಪ್ಯಾರಲಲ್ ವಯರ್ಸ್. ಸೊ ಒಂದು ಪ್ಯಾರಲಲ್ ವಯರ್ಸ್ ಅಂತ ಹೇಳ್ಬೋದು. ದ್ಯಾಟ್ ಫಾರ್ಮ್ಸ್ ಎ ಪಾತ್ವೇ, ಒಂದು ದಾರಿ ಮಾಡಿಕೊಡುತ್ತೆ ಟು ಕ್ಯಾರಿ ಅಡ್ರೆಸ್ ಆಗಿರ್ಬೋದು, ಡೇಟಾ ಆಗಿರ್ಬೋದು, ಕಂಟ್ರೋಲ್ ಸಿಗ್ನಲ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಕಮ್ಯುನಿಕೇಟ್ ಆಗೋದಕ್ಕೆ ಅಥವಾ ಟ್ರಾನ್ಸ್ಫರ್ ಆಗೋದಕ್ಕೆ ಬಳಸ್ತೀವಿ. ಸೊ ಈ ಡಯಾಗ್ರಾಮಲ್ಲಿ ಸೊ ಸಿ ಪಿ ಯು ಅಂಡರಲ್ಲಿ ALU ರಿಜಿಸ್ಟರ್ಸ್ ಆ್ಯಂಡ್ ಕಂಟ್ರೋಲ್ಸ್ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ಮೆಮೊರಿ ಯೂನಿಟ್, ದೆನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಅಗೇನ್ ಹಿಯರ್ 2-way ಆ್ಯರೋ ಮಾರ್ಕ್ ಇದೆ. ಸೊ ಬೈ ಡೈರೆಕ್ಷನಲ್ ಆ್ಯರೋ, ಸೊ ದಟ್ ಈಸ್ ಡೇಟಾ ಬಸ್. Again herely unidirectional arrow for address bus, again bidirectional control bus. Again in the memory unit, so bidirectional data bus, unidirectional address bus, then bidirectional control bus. Again in input and output, so bidirectional data bus, so unidirectional address bus and bidirectional control bus. ವಾಟ್ ಆರ್ ದ ಫಂಕ್ಷನಲ್ ಫೀಚರ್ಸ್ ಆಫ್ ಎ ಬಸ್? ಒಂದು ಕೇಬಲ್ ಆಗಿರ್ಬೋದು, ಪ್ಯಾರಲಲ್ ವೈರ್ಸ್ ಆಗಿರ್ಬೋದು, ಏನೆಲ್ಲ ಫಂಕ್ಷನ್ಸ್ ಮಾಡುತ್ತೆ? ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ದಿಸ್? ಎ ಬಸ್ ಈಸ್ ಅ ಸೆಟ್ ಆಫ್ ವೈರ್ಸ್ ಆ್ಯಂಡ್ ಈಚ್ ವೈರ್ ಕ್ಯಾನ್ ಕ್ಯಾರಿ 1 bit ಆಫ್ ಡೇಟಾ. ಬಸ್ ಅನ್ನೋದು ಒಂದು ಸೆಟ್ ಆಫ್ ವೈರ್ಸ್ ಇರುತ್ತೆ, ಒಂದು ಗ್ರೂಪ್ನ ವೈರ್ಸ್ ಅಂತ ಹೇಳ್ತೀವಿ. ಈಚ್ ವೈರ್, ಪ್ರತಿಯೊಂದು ವೈರು 1 bit ಆಫ್ ಡೇಟಾನ ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ ಅಥವಾ ತೊಗೊಳ್ತಾ ಹೋಗುತ್ತೆ. ಎ ಬಸ್ ವಿಡ್ತ್ ಈಸ್ ಡಿಫೈನ್ಡ್ ಬೈ ದ ನಂಬರ್ ಆಫ್ ವೈರ್ಸ್ ಇನ್ ದ ಬಸ್. ಸೊ ಒಂದು ಬಸ್ ಎಷ್ಟು ವಿಡ್ತ್ ಇದೆ ಅಂತಂದರೆ ಆ ಬಸ್ನಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ವೈರ್ಸ್, ಎಷ್ಟು ಪ್ರಮಾಣದಲ್ಲಿ ವೈರ್ಸ್ ಇದ್ದಾವೆ, ಎಷ್ಟು ನಂಬರ್ ಆಫ್ ವೈರ್ಸ್ ಅದರಲ್ಲಿದ್ದಾವೆ ಅನ್ನೋದು ಆ ಬಸ್ಸಿನ ವಿಡ್ತ್ ಆಗಿರುತ್ತೆ. ಎ ಕಂಪ್ಯೂಟರ್ ಬಸ್ ಕ್ಯಾನ್ ಬಿ ಡಿವೈಡ್ ಇನ್ 2 types. ಈ ಕಂಪ್ಯೂಟರ್ಲಿ ಇರ್ತಕ್ಕಂಥ ಬಸ್ಸನ್ನು ನಾವು 2 types ಆಗಿ ಡಿವೈಡ್ ಮಾಡ್ಬೋದು. ಒನ್ ಈಸ್ ಇಂಟರ್ನಲ್ ಬಸ್, ಅನದರ್ ಒನ್ ಈಸ್ ಎಕ್ಸ್ಟರ್ನಲ್ ಬಸ್. ಇಂಟರ್ನಲ್ ಬಸ್ ಅಂದರೆ ಏನು? ಸೊ ಇಟ್ ಕನೆಕ್ಟ್ಸ್ ದ ಮೇಜರ್ ಕಂಪ್ಯೂಟರ್ ಕಾಂಪೊನೆಂಟ್ಸ್. ಸೊ ತುಂಬ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಕನೆಕ್ಟ್ ಮಾಡೋಂಥ ಬಸ್ ಯಾವುದ್ಯಾವುದು ಅಂದರೆ ಪ್ರೊಸೆಸರ್, ಮೆಮೊರಿ, ಇನ್ಪುಟ್ ಔಟ್ಪುಟ್ ಡಿವೈಸಸ್. ಸೊ ಮುಖ್ಯವಾದ ಕಂಪೋನೆಂಟ್ ಯಾವುದು ಅಂದರೆ ಪ್ರೊಸೆಸರ್ ಆಗಿರ್ಬೋದು, ಮೆಮೊರಿ ಆಗಿರ್ಬೋದು, ಇನ್ಪುಟ್ ಔಟ್ಪುಟ್ ಡಿವೈಸ್ ಇವೆಲ್ಲವನ್ನು ಕನೆಕ್ಟ್ ಮಾಡೋಕ್ಕೆ ಇರ್ತಕ್ಕಂಥ ಬಸ್ಗೆ ನಾವು ಇಂಟರ್ನಲ್ ಬಸ್ ಅಂತ ಹೇಳ್ತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಸಿಸ್ಟಮ್ ಬಸ್ ಅಂತ ಹೇಳ್ತೀವಿ. ಹಾಗಾದರೆ ಎಕ್ಸ್ಟರ್ನಲ್ ಬಸ್ ಅಂದರೆ ಏನು? ಸೊ ಇಟ್ ಕನೆಕ್ಟ್ಸ್ ದ ಡಿಫ್ರೆಂಟ್ ಎಕ್ಸ್ಟರ್ನಲ್ ಡಿವೈಸಸ್ ಅಥವಾ ಪೆರಿಫೆರಲ್ಸ್, ಎಕ್ಸ್ಪ್ಯಾನ್ಷನ್ ಸ್ಲಾಟ್ಸ್, IO ports, then drive connections to the rest of the computer. ಸೊ ಪೆರಿಫೆರಲ್ಸ್ ಡಿವೈಸಸ್ ಆಗಿರ್ಬೋದು, ಎಕ್ಸ್ಟರ್ನಲ್ ಡಿವೈಸಸ್ಗಳಾಗಿರ್ಬೋದು, ಎಕ್ಸ್ಪ್ಯಾನ್ಷನ್ ಸ್ಲಾಟ್ಸ್ ಆಗಿರ್ಬೋದು, ಅಥವಾ ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ಗಳಾಗಿರ್ಬೋದು, ಡ್ರೈವ್ ಕನೆಕ್ಟರ್ಸ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಕನೆಕ್ಟ್ ಮಾಡೋಕ್ಕೆ ಯೂಸ್ ಮಾಡೋಕ್ಕಂಥ ಕೇಬಲ್ಗಳಿಗೆ ನಾವು ಎಕ್ಸ್ಟರ್ನಲ್ ಬಸ್ ಅಂತ ಹೇಳ್ತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಎಕ್ಸ್ಪ್ಯಾನ್ಷನ್ ಬಸ್ ಅಂತಲೂ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಅ ಸ್ಲೋವರ್ ದ್ಯಾನ್ ದ ಸಿಸ್ಟಮ್ ಬಸ್. ಅಂದರೆ ಇಂಟರ್ನಲ್ ಬಸ್ಗಿಂತ ಅಥವಾ ಸಿಸ್ಟಮ್ ಬಸ್ಗಿಂತ ತುಂಬ ಸ್ಲೋ ಆಗಿ ಇವು ಡೇಟಾ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತದೆ. ನೆಕ್ಸ್ಟ್, ಎ ಸಿಸ್ಟಮ್ ಬಸ್ ಆರ್ ಎಕ್ಸ್ಪೆನ್ಷನ್ ಬಸ್ ಕಂಪೈಸ್ ಆಫ್ 3 kinds ಆಫ್ ಬಸ್ಸಸ್. ಮತ್ತು ನಾವು ಸಿಸ್ಟಮ್ ಬಸ್ ಅಂದರೆ ಇಂಟರ್ನಲ್ ಬಸ್ಸಲ್ಲಿ ಅಥವಾ ನಾವು ಏನಂತೀವಿ ಎಕ್ಸ್ಪ್ಯಾನ್ಷನ್ ಬಸ್ಸಲ್ಲಿ ಕಂಪೈಸ್ ಆಫ್ 3 kinds ಆಫ್ ಬಸ್. 3 ಥರ ಬಸ್ಸನ್ನು ನಾವು ನೋಡ್ಬೋದು. ಸೊ ನಂಬರ್ 1 ಡೇಟಾ ಬಸ್. ಡೇಟಾ ಬಸ್ ಅಂದರೆ ಏನು? ಸೊ ಡೇಟಾ ಬಸ್ ಅಂತಂದರೆ ಇಟ್ ಪ್ರೊವೈಡ್ಸ್ ಎ ಪಾತ್ ಟು ಟ್ರಾನ್ಸ್ಫರ್ ದ ಡೇಟಾ ಬಿಟ್ವೀನ್ CPU ಆ್ಯಂಡ್ ಮೆಮರಿ. ಸೊ ಪ್ರೊಸೆಸರು ಮತ್ತು ಮೆಮೊರಿ ಮಧ್ಯೆ ಡೇಟಾ ಯಾವ ರೀತಿ ಟ್ರಾನ್ಸ್ಫರ್ ಆಗಬೇಕು ಒಂದು ಪಾತನ್ನು ಪ್ರೊವೈಡ್ ಮಾಡುತ್ತೆ. ಸೊ ಇದು ಡೇಟಾ ಬಸ್. ಡೇಟಾ ಬಸ್ ಮೇ ಕನ್ಸಿಸ್ಟ್ ಆಫ್ 32, 64, 120 ಲೈನ್ಸ್ ಆಫ್ ವೈರ್. ಸೊ ಒಂದು ಡೇಟಾ ಬಸ್ನಲ್ಲಿ 32 ಇರ್ಬೋದು, 64 ಆಗಿರ್ಬೋದು, ಅಥವಾ 120 ಲೈನ್ಸ್ ಆಫ್ ವೈರ್ಸ್ ನಾವು ನೋಡ್ಬೋದು. ದ ನಂಬರ್ ಆಫ್ ಲೈನ್ಸ್ ಈಸ್ ರೆಫರ್ಸ್ ಟು ಆಸ್ ದ ವಿಡ್ತ್ ಆಫ್ ದ ಡೇಟಾ ಬಸ್. ಒಂದು ಡೇಟಾ ಬೇಸ್ ವಿಡ್ತ್ ಎಷ್ಟಿರುತ್ತೆ ಅಂದರೆ ನಂಬರ್ ಆಫ್ ಲೈನ್ಸ್ ಎಷ್ಟಿದೆ, ಆ ವೈರ್ಸು ಎಷ್ಟಿದೆ ಅನ್ನೋದನ್ನು ವಿಡ್ತ್ ಆಫ್ ದಿ ಡೇಟಾ ಬೇಸ್ ಅಂತ ಹೇಳ್ಬೋದು. ದ ಡೇಟಾ ಬಸ್ ವಿಡ್ತ್ ಅಫೆಕ್ಟ್ಸ್ ದ ಸ್ಪೀಡ್ ಆಫ್ ಕಂಪ್ಯೂಟರ್. ಎಷ್ಟು ವಿಡ್ತ್ ಇದೆ ಅದು ಆ ಕಂಪ್ಯೂಟರ್ ಸ್ಪೀಡನ್ನ ನಾವು ಹೇಳ್ಬೋದು. ಸೊ ಇನ್ ಎ 16-bit ಲೈನ್ ಬಸ್ ಕ್ಯಾನ್ ಟ್ರಾನ್ಸ್ಫರ್ 16 bit ಆಫ್ ಡೇಟಾ. 16 ಲೈನ್ ಇರ್ತಕ್ಕಂಥ ಬಸ್ನಲ್ಲಿ ಸೊ 16 bit ಆಫ್ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾದರೆ
32 ಬಿಟ್ ಲೈನಷ್ಟು ಬಸ್ ಇದೆ ಅಂತಂದರೆ ಸೊ ಇಟ್ ಕ್ಯಾನ್ ಟ್ರಾನ್ಸ್ಫರ್ 32 ಬಿಟ್ಸ್ ಆಫ್ ಡೇಟಾ. ದ ಬಸ್ ಸ್ಪೀಡ್ ಈಸ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಮೆಗಾಹರ್ಟ್ಸ್ ಆ್ಯಂಡ್ ಹೈಯರ್ ದ ಬಸ್ ಸ್ಪೀಡ್ ಫಾಸ್ಟರ್ ದ ಪ್ರೊಸೆಸರ್ ಸ್ಪೀಡ್. ಸೊ ಎಲ್ಲಿವರೆಗೆ ಬಸ್ ಸ್ಪೀಡ್ ಜಾಸ್ತಿ ಇರುತ್ತೋ ಸೊ ಅಥವಾ ಕೇಬಲ್ ಸ್ಪೀಡ್ ಜಾಸ್ತಿ ಇರುತ್ತೋ ಆಗ ನಾವು ಪ್ರೊಸೆಸರ್ ಸ್ಪೀಡು ಜಾಸ್ತಿ ಇದೆ ಅಂತ ಹೇಳಬಹುದು. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಡೇಟಾ ಬಸ್. ನೆಕ್ಸ್ಟ್ ಈಸ್ ಅಡ್ರೆಸ್ ಬಸ್. ಸೊ ಇಟ್ ಕನೆಕ್ಟ್ಸ್ CPU and RAM with a set of lines of wires similar to data bus. ಡೇಟಾ ಬಸ್ ಥರನೇ ಇರ್ತಕ್ಕಂಥ ಕೆಲವೊಂದು ವಯರ್ಸ್ಗಳು CPU ಮತ್ತು ರ್ಯಾಮ್ ನಡುವೆ ಕನೆಕ್ಷನ್ ನಡೆಯುತ್ತೆ. ಸೊ ಕನೆಕ್ಟಿವಿಟಿ ಇರುತ್ತೆ. ದ ಅಡ್ರೆಸ್ ಬಸ್ ವಿಡ್ತ್ ಡಿಟರ್ಮೈನ್ಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಮೊರಿ ಲೊಕೇಶನ್ಸ್ ಆಫ್ ದ ಕಂಪ್ಯೂಟರ್ ಕ್ಯಾನ್ ಅಡ್ರೆಸ್. ಸೊ ಅಂದರೆ ಅಡ್ರೆಸ್ ಬಸ್ನ ವಿಡ್ತ್ ಎಷ್ಟಿರುತ್ತೆ ಅಂತಂದರೆ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಮೊರಿ ಲೊಕೇಶನ್ಸ್ ಆಫ್ ದ ಕಂಪ್ಯೂಟರ್ ಕ್ಯಾನ್ ಅಡ್ರೆಸ್. ಕಂಪ್ಯೂಟರ್ನಲ್ಲಿ ನಾವು ಎಷ್ಟು ಮೆಮೊರಿ ಲೊಕೇಶನ್ಸ್ನ ಅಡ್ರೆಸ್ ಮಾಡ್ಬೋದು ಅದನ್ನು ನಾವು ಅಡ್ರೆಸ್ ಬಸ್ನ ವಿಡ್ತ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ಆಗಿ ನಾವು ಹೇಳ್ಬೇಕಂದ್ರೆ Pentium Pro ಸೊ 2, 3, 4 ಹ್ಯಾವ್ 32 ಬಿಟ್ ಅಡ್ರೆಸ್ ಬಸ್. ಅಂದರೆ ಇಟ್ ಕೆನ್ ಅಡ್ರೆಸ್ 236 bytes or 64 GB of memory. So PCs presently have a bus speed varying from 100 MHz to 400 MHz. ಇಷ್ಟು ಸ್ಪೀಡ್ನಲ್ಲಿ ನಾವು ಬಸ್ಸನ್ನು ಸ್ಪೀಡನ್ನು ಕಾಣ್ಬೋದು. ನೆಕ್ಸ್ಟ್ ಈಸ್ ಕಂಟ್ರೋಲ್ ಬಸ್. ಸೊ ಇಟ್ ಈಸ್ ಯೂಸ್ ಟು ಕಂಟ್ರೋಲ್ ದ ಆಕ್ಸಸ್ ಟು ಆ್ಯಂಡ್ ದ ಯೂಸ್ ಆಫ್ ಡೇಟಾ ಆ್ಯಂಡ್ ಅಡ್ರೆಸ್ ಲೈನ್ಸ್. ಸೊ ಡೇಟಾ ಬಗ್ಗೆ ಆಗ್ಬೋದು ಅಥವಾ ಅಡ್ರೆಸ್ ಲೈನ್ಸ್ ಆಗಿರ್ಬೋದು ಅದೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ಕೇಬಲ್ಸ್, ದಟ್ ಇಸ್ ಕಾಲ್ಡ್ ಕಂಟ್ರೋಲ್ ಬಸ್. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ regarding the types of bus. Next, memory.